ವಿ ರೀಚ್ ಅಕಾಡೆಮಿಯ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಈ ಚಾನಲಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ಗಳಾದ CA, CS, CMA ಈ ಕೋರ್ಸ್ಗಳ ಅಪ್ಡೇಟ್ಸನ್ನು ನಾವು ರೆಗ್ಯುಲರಿ ಕೊಡ್ತಾ ಇರ್ತೇವೆ. ಸೊ ಈ ವಿ ರೀಚ್ ಅಕಾಡೆಮಿಯ ಬಗ್ಗೆ ಹೇಳೋದಾದರೆ ಇದು ಸುಮಾರು 10 ವರ್ಷಗಳಿಂದ ಉಡುಪಿಯಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ಗಳಾದ CA, CS, CMAಗಳಿಗೆ ತರಬೇತಿಯನ್ನು ಕೊಡ್ತಾ ಬರುತ್ತಿರುವಂತಹ ಸಂಸ್ಥೆ. ಅದೇ ರೀತಿ ನಮ್ಮ ಅಕಾಡೆಮಿ ಕಾಂಪಿಟೇಟಿವ್ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳಾದ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್, MBA ಎಂಟ್ರೆನ್ಸ್ ಟೆಸ್ಟ್ ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ ತರಬೇತಿಯನ್ನು ನೀಡ್ತಾ ಬರ್ತಾ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಂಪನಿಯ ಬ್ಯಾಲೆನ್ಸ್ ಶೀಟಿನ ಬಗ್ಗೆ ಡಿಸ್ಕಸ್ ಮಾಡಬೇಕಂತ ಹೇಳಿದ್ದೇನೆ. ನೀವು ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಸೊ ಡೆಫಿನೆಟ್ಲಿ ನಿಮ್ಮ ಅಕಾಡೆಮಿಕ್ ಏನು ಎಕ್ಸಾಮ್ಸ್ ಇದೆ, ಅಕಾಡೆಮಿಕ್ ಸಿಲೆಬಸ್ ಏನಿದೆ ಅದರಲ್ಲಿ ನೀವು ಕಲ್ತಿರ್ಬೋದು. ಮೇ ಬಿ ಫಸ್ಟ್ PUC, ಸೆಕೆಂಡ್ PUC ಅಥವಾ ಡಿಗ್ರಿಯಲ್ಲೂ ಕೂಡ ಕಲ್ತಿರ್ಬೋದು. ಬ್ಯಾಲೆನ್ಸ್ ಶೀಟ್ ಮಾಡುವಂಥದ್ದು ಹೇಗೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡುವಂಥದ್ದು ಹೇಗೆ, ಇದನ್ನು ನಾವು ಫೈನಲ್ ಅಕೌಂಟ್ಸ್ ಅಂಥೇಳಿ ಕರಿತಾ ಇದ್ದೆವು. ಆದರೆ ನಮ್ಮ ಕಂಪನೀಸ್ ಆ್ಯಕ್ಟ್ ಏನಿದೆ, ಸೊ ಈ ಕಂಪನೀಸ್ ಆ್ಯಕ್ಟ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಮತ್ತು ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಬಗ್ಗೆ ಪ್ರೊವಿಷನ್ಸನ್ನು ಇನ್ಕ್ಲೂಡ್ ಮಾಡಿರುವಂಥ ಒಂದು ಕಾನೂನು. ಅದು ನಮ್ಮ ಕಂಪನೀಸ್ ಆ್ಯಕ್ಟಿನ ಪ್ರಕಾರ ಸೆಕ್ಷನ್ 129, ಸೊ ಸೆಕ್ಷನ್ 129 ಆಫ್ ದಿ ಕಂಪನೀಸ್ ಆ್ಯಕ್ಟ್. ಸೊ ಈ ಸೆಕ್ಷನ್ 129 ಆಫ್ ದಿ ಕಂಪನೀಸ್ ಆ್ಯಕ್ಟ್ ಏನು ಹೇಳ್ತಾ ಉಂಟಂತ ಹೇಳಿದರೆ, ಪ್ರತಿಯೊಂದು ಕಂಪನಿಯು ಅಂದರೆ ಕಂಪನೀಸ್ ಆ್ಯಕ್ಟ್ನ ಪ್ರಕಾರ ರಿಜಿಸ್ಟರ್ ಆಗಿರುವಂಥ ಪ್ರತಿಯೊಂದು ಕಂಪನಿಯವರು ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡಬೇಕಂತೆ. ಸೊ ಎವ್ರಿ ಕಂಪನಿ ಈಸ್ ರಿಕ್ವೈರ್ಡ್ ಟು ಪ್ರಿಪೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ದೇ ಹ್ಯಾವ್ ಟು ಪ್ರಿಪೇರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಹಾಗಾದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಬೇಕು ಅಂಥೇಳಿ ಸೆಕ್ಷನ್ 129 ಕೊಟ್ಟಿದ್ದಾರೆ. ಹಾಗಾದರೆ ಒಂದು ಕಂಪನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡಬೇಕಾದ್ರೆ ಏನೆಲ್ಲ ಪ್ರಿಪೇರ್ ಮಾಡಬೇಕು ಅಂತ. ಸೊ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಎನ್ನುವಂಥ ವರ್ಡ್ ನಮ್ಮ ಕಂಪನೀಸ್ ಆ್ಯಕ್ಟಲ್ಲಿ ಡಿಫೈನ್ ಮಾಡಿದ್ದಾರೆ. ಸೊ ಕಂಪನೀಸ್ ಆ್ಯಕ್ಟಿನ ಪ್ರಕಾರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದರೆ ಆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಮತ್ತು ಆ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್, ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅದೇ ರೀತಿ ಕಂಪನಿಯ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್, ಅದೇ ರೀತಿ ನೋಟ್ಸ್ ಟು ಅಕೌಂಟ್ಸ್. ಸೊ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮಾಡಬೇಕಾದ್ರೆ, ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕಾದ್ರೆ ಒಂದಷ್ಟು ನೋಟ್ಸ್ಗಳನ್ನು ಮಾಡಬೇಕಾಗ್ತದೆ. ಸೊ ಆ ನೋಟ್ಸು ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪಾರ್ಟ್ ಅಂತೆ ಕಂಪನೀಸ್ ಆ್ಯಕ್ಟ್ನ ಪ್ರಕಾರ. ಅದೇ ರೀತಿ ಚೇಂಜ್ ಇನ್ ಈಕ್ವಿಟಿ, ಈ ಶೇರ್ ಹೋಲ್ಡರ್ಸ್ ಫಂಡ್ ಏನಿದೆ ಅದರಲ್ಲಿ ಏನು ಚೇಂಜಸ್ ಆಗಿದೆ ಅದನ್ನು ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ ಪ್ರೆಸೆಂಟ್ ಮಾಡಬೇಕು. ಅದಕ್ಕೆ ನಾವು ಚೇಂಜ್ ಇನ್ ಈಕ್ವಿಟಿ ಅಂತ ಹೇಳಿ ಕರಿತೇವೆ. ಸೊ ಇದಿಷ್ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂಥೇಳಿ ಕರೀತಾರೆ ಕಂಪನೀಸ್ ಆ್ಯಕ್ಟ್ನ ಪ್ರಕಾರ. ಅಂದರೆ ಈಗ ಕಂಪನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಬೇಕು ಪ್ರತಿ ವರ್ಷ ಅಂಥೇಳಿ ಸೆಕ್ಷನ್ 129 ಹೇಳ್ತಾ ಉಂಟು. ಹಾಗಾದರೆ ಪ್ರತಿ ವರ್ಷ ಇಷ್ಟನ್ನೆಲ್ಲ ಅವರು ಪ್ರಿಪೇರ್ ಮಾಡಬೇಕು. ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡಬೇಕು, ನೋಟ್ಸ್ ಟು ಅಕೌಂಟ್ಸ್ ಕೂಡ ಬರ್ತದೆ, ಅದರಲ್ಲಿ ಚೇಂಜ್ ಇನ್ ಈಕ್ವಿಟಿ ಬರ್ತದೆ. ಬಟ್ ಇಲ್ಲಿ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಏನಿದೆ, ಸೊ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಒಂದಷ್ಟು ಕಂಪನಿಗಳಿಗೆ ಅದರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಬರೋದಿಲ್ಲ. ಅಂದರೆ ಅದರ ಅರ್ಥ ಅಂತ ಹೇಳಿದರೆ, ಸೊ ಅಂತಹ ಕಂಪನಿಗಳು ಅವರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡುವಂಥ ಅಗತ್ಯ ಇಲ್ಲ. ಹಾಗಾದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಪ್ರಿಪರೇಷನಿಂದ ಯಾರಿಗೆಲ್ಲ ಎಕ್ಸಾಮ್ಷನ್ ಇದೆ? ಸೊ ಎಕ್ಸಾಮ್ಷನ್ ಇರುವಂಥ ಕಂಪನಿಗಳು ಯಾವುದು ಅಂತ ಹೇಳಿದರೆ ಸ್ಮಾಲ್ ಕಂಪನಿ. ಸೊ ಈ ಕಂಪನೀಸ್ ಆ್ಯಕ್ಟ್ನ ಪ್ರಕಾರ ಸೊ ಯಾವ ಕಂಪನಿ ಸ್ಮಾಲ್ ಕಂಪನಿ ಆಗಿರ್ತದೆ, ಸೊ ದೇ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಪ್ರಿಪೇರಿಂಗ್ ದಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್. ಅದೇ ರೀತಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಡಾರ್ಮೆಂಟ್ ಕಂಪನಿಗೂ ಬರೋದಿಲ್ಲ. ಸೊ ಡಾರ್ಮೆಂಟ್ ಕಂಪನಿ ಅಂಥೇಳಿ ಯಾವ ಕಂಪನಿ ಬರ್ತದೆ, ಸೊ ಆ ಕಂಪನಿಯವರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿದರೆ ದಟ್ ಡಸ್ ನಾಟ್ ಇನ್ಕ್ಲೂಡ್ಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್. ಸರಿ, ಈಗ
ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ಸೊ ಇಷ್ಟನ್ನೆಲ್ಲ ಪ್ರಿಪೇರ್ ಮಾಡಬೇಕು. ಸೊ ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಒಂದು ಪಾರ್ಟ್ ಏನಂತ ಹೇಳಿದರೆ ಬ್ಯಾಲೆನ್ಸ್ ಶೀಟ್. ಸೊ ಈ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡುವಂಥದ್ದು ಹೇಗೆ, ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರೊವಿಷನ್ಸ್ ಏನು ಅಂತ. ಸೊ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದರೆ ನಿಮ್ಗೆ ಗೊತ್ತು, ಲಯಾಬಿಲಿಟೀಸ್ ಮತ್ತು ಅಸೆಟ್ಸನ್ನು ನಾವು ಅದರಲ್ಲಿ ಕನ್ಸಿಡರ್ ಮಾಡಬೇಕು ಅಂತ. ಬಟ್ ಕಂಪನೀಸ್ ಆ್ಯಕ್ಟ್ನ ಪ್ರಕಾರ ನಾವು ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಒಟ್ಟಾರೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದರೆ ದ್ಯಾಟ್ ವಿ ಹೌ ಟು ಪ್ರಿಪೇರ್ ಆ್ಯಸ್ ಪರ್ ದ ಪ್ರೊವಿಷನ್ಸ್ ಆಫ್ ದಿ ಕಂಪನೀಸ್ ಆ್ಯಕ್ಟ್. ಸೊ ನಾವು ಕಂಪನೀಸ್ ಆ್ಯಕ್ಟನ್ನು ಫಾಲೋ ಮಾಡಿಕೊಂಡೇ ಆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾಗ್ತದೆ. ಸೊ ಹಾಗಾದರೆ ನೋಡುವ, ಸೊ ಯಾವ ಥರ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಬರ್ತದೆ, ಹೇಗೆ ಏನು ಕತೆ ಅಂತ. ಎಸ್, ಬ್ಯಾಲೆನ್ಸ್ ಶೀಟ್. ಸೊ ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಇದೆ ಅಲ್ವಾ. ಸೊ ಕಂಪನಿಯ ಬ್ಯಾಲೆನ್ಸ್ ಶೀಟ್, ದ ಬ್ಯಾಲೆನ್ಸ್ ಶೀಟ್ ಆಫ್ ದ ಕಂಪನಿ ದಟ್ ಶುಡ್ ಬಿ ಪ್ರಿಪೇರ್ಡ್ ಆಸ್ ಪರ್ Schedule 3 of the Companies Act. Balance sheet of the company should be prepared as per the Schedule 3. ನಮ್ಮ ಕಂಪನೀಸ್ ಆ್ಯಕ್ಟಲ್ಲಿ ಬೇರೆ ಬೇರೆ ಶೆಡ್ಯೂಲ್ಸ್ ಇದೆ. ಅದರಲ್ಲಿ ಶೆಡ್ಯೂಲ್ 3 ಏನಿದೆ ಅದು ಕಂಪನಿಯ ಬ್ಯಾಲೆನ್ಸ್ ಶೀಟಿನ ಫಾರ್ಮ್ಯಾಟ್ನ ಬಗ್ಗೆ, ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಫಾರ್ಮ್ಯಾಟ್ನ ಬಗ್ಗೆ ಇರುವಂಥ ಶೆಡ್ಯೂಲ್ ನಂಬರ್ 3. ಶೆಡ್ಯೂಲ್ ನಂಬರ್ 3ಯಲ್ಲಿ ಇರುವಂಥದ್ದೇನು, ಕಂಪನಿಯ ಬ್ಯಾಲೆನ್ಸ್ ಶೀಟ್ನ ಫಾರ್ಮ್ಯಾಟ್, ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಫಾರ್ಮ್ಯಾಟ್. ಸೊ ಈಗ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಶೆಡ್ಯೂಲ್ 3ಯ ಪ್ರಕಾರ ಪ್ರಿಪೇರ್ ಮಾಡಬೇಕು. ಸೊ ಈ ಶೆಡ್ಯೂಲ್ 3ಯಲ್ಲಿ ಬರುವಂಥ ಪಾರ್ಟ್ 1 ಅಂತ ಹೇಳಿದೆ. ಸೊ ದ ಬ್ಯಾಲೆನ್ಸ್ ಶೀಟ್ ಆಫ್ ದ ಕಂಪನಿ ಶುಡ್ ಬಿ ಪ್ರಿಪೇರ್ಡ್ ಆ್ಯಸ್ ಪರ್ ದಿ ಶೆಡ್ಯೂಲ್ 3 ಆಫ್ ದಿ ಕಂಪನೀಸ್ ಆ್ಯಕ್ಟ್. ಸೊ ಶೆಡ್ಯೂಲ್ 3ಯ ಪಾರ್ಟ್ 1ನ ಪ್ರಕಾರ ವಿ ಹ್ಯಾವ್ ಟು ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್. ಮತ್ತು ಈ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುವಂಥದ್ದು ಹೇಗೆ ಅಂತ. ಸೊ ಯಾಕಂತ ಹೇಳಿದರೆ ಬ್ಯಾಲೆನ್ಸ್ ಶೀಟಲ್ಲಿ 2 ರೀತಿಯ ಫಾರ್ಮ್ಯಾಟ್ ಬರ್ತದೆ, ಹೊರಿಸಾಂಟಲ್ ಫಾರ್ಮ್ಯಾಟ್ ಮತ್ತು ವರ್ಟಿಕಲ್ ಫಾರ್ಮ್ಯಾಟ್ ಅಂತ. ಸೊ ಈಗ ರೈಟ್ ನಾವು ಏನು ಪ್ರೊವಿಷನ್ ಇದೆ ಆ ಪ್ರೊವಿಷನ್ನ ಪ್ರಕಾರ ನಾವು ಪ್ರಿಪೇರ್ ಮಾಡುವಂಥದ್ದು ಬ್ಯಾಲೆನ್ಸ್ ಶೀಟನ್ನು ವರ್ಟಿಕಲ್ ಫಾರ್ಮ್ಯಾಟಲ್ಲಿ. ಸೊ ವರ್ಟಿಕಲ್ ಫಾರ್ಮ್ಯಾಟಲ್ಲಿ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ವಿ ಹ್ಯಾವ್ ಟು ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಬೈ ಫಾಲೋವಿಂಗ್ ದ ವರ್ಟಿಕಲ್ ಫಾರ್ಮ್ಯಾಟ್. ಆ ಫಾರ್ಮ್ಯಾಟನ್ನು ಕೂಡ ನಮ್ಮ ಪಾರ್ಟ್ 1 ಆಫ್ ಶೆಡ್ಯೂಲ್ 3ಯಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಈಗ ಬ್ಯಾಲೆನ್ಸ್ ಶೀಟ್ನ ಫಾರ್ಮ್ಯಾಟ್ ಹೇಗೆ ಬರ್ತದೆ. ಸೊ ಈಗ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಇನ್ಕ್ಲೂಡ್ ಮಾಡುವಂಥ ಐಟಮ್ಸ್ ಏನು, 1 by 1 ನೋಡ್ತಾ ಹೋಗುವ. ಸೊ ಈಗ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದರೆ ಅದರಲ್ಲಿ ಮೇಯ್ನ್ಲಿ ಬರುವಂಥದ್ದು, ಎಸ್ ನಿಮ್ಗೆ ಗೊತ್ತಿರುವಾಗ 2 ಸೈಡ್. ಸೊ ನಮ್ಗೆ ಗೊತ್ತು, ಒಂದು ಸೈಡ್ ಲಯಾಬಿಲಿಟಿ ಬರ್ತದೆ, ಮತ್ತೊಂದು ಸೈಡ್ ಅಸೆಟ್ಸ್ ಬರ್ತದೆ. ಸೊ ಕಂಪನಿಯ ಬ್ಯಾಲೆನ್ಸ್ ಶೀಟ್ನ ಲಯಾಬಿಲಿಟಿ ಸೈಡನ್ನು ಈಕ್ವಿಟಿ ಆ್ಯಂಡ್ ಲಯಾಬಿಲಿಟೀಸ್ ಅಂತೇಳಿ ಕರೀತಾರೆ. ಈಕ್ವಿಟಿ ಆ್ಯಂಡ್ ಲಯಾಬಿಲಿಟೀಸ್. ಎಸ್, ದ ಲಯಾಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಆಫ್ ದ ಕಂಪನಿ ದಟ್ ಈಸ್ ಕಾಲ್ಡ್ ಆಸ್ ದ ಈಕ್ವಿಟಿ ಆ್ಯಂಡ್ ಲಯಾಬಿಲಿಟೀಸ್. ಅಸೆಟ್ ಸೈಡನ್ನು ಅಸೆಟ್ಸೆ ಅಂಥೇಳಿ ನಾವು ಕರಿತೇವೆ. ಸೊ ಒನ್ ಸೈಡ್ ಈಸ್ ಈಕ್ವಿಟಿ ಆ್ಯಂಡ್ ಲಯಾಬಿಲಿಟೀಸ್ ಆ್ಯಂಡ್ ದ ಅದರ್ ಸೈಡ್ ಈಸ್ ಅಸೆಟ್ಸ್. ಸೊ ನೆಕ್ಸ್ಟ್ ಈ ಈಕ್ವಿಟಿ ಆ್ಯಂಡ್ ಲಯಾಬಿಲಿಟೀಸ್ ಇದೆ ಅಲ್ವಾ. ಸೊ ಆ ಸೈಡಲ್ಲಿ ಒಂದಷ್ಟು ಹೆಡ್ಸ್ ಬರ್ತದೆ, ಅಸೆಟ್ ಸೈಡಲ್ಲೂ ಕೂಡ ಒಂದಷ್ಟು ಹೆಡ್ಸ್ ಬರ್ತದೆ. ಸೊ ಹಾಗಾದರೆ ಈಕ್ವಿಟಿ ಆ್ಯಂಡ್ ಲಯಾಬಿಲಿಟೀಸಲ್ಲಿ ಏನೆಲ್ಲ ಹೆಡ್ಸ್ ಬರ್ತದೆ ಅಂತ. ಸೊ ಈಕ್ವಿಟಿ ಆ್ಯಂಡ್ ಲಯಾಬಿಲಿಟೀಸಲ್ಲಿ ಬರುವಂಥ ಮೇಯ್ನ್ ಹೆಡ್ಸ್ ಯಾವುದಂತ ಹೇಳಿದರೆ, ಈಗ ಫಸ್ಟ್ ಹೆಡ್ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್. ಸೊ ಈ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ನಾವು ಯಾವುದೆಲ್ಲ ಐಟಮನ್ನು ಡಿಸ್ಕ್ಲೋಸ್ ಮಾಡಬೇಕು. ಕಂಪನಿಯ ಕ್ಯಾಪಿಟಲ್ ಇರ್ಬೋದು, ಕಂಪನಿಯ ರಿಸರ್ವ್ಸ್ ಇರ್ಬೋದು, ಕಂಪನಿಯ P&L ಅಕೌಂಟ್ ಬ್ಯಾಲೆನ್ಸ್ ಇರ್ಬೋದು. ಸೊ ಅದೆಲ್ಲವೂ ಕೂಡ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಬರುವಂಥದ್ದು. ಸೊ ಎರಡನೇ ಹೆಡ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ pending allotment. Share application money received pending allotment. Yes.
ಸೊ ಈಗ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಕಂಪನಿಯವರು ಶೇರ್ಸ್ ಇಶ್ಯೂ ಮಾಡಿರ್ತಾರೆ, ಶೇರ್ಸ್ ಇಶ್ಯೂ ಮಾಡಿ ಅಪ್ಲಿಕೇಶನ್ ಮನಿ ಕಲೆಕ್ಟ್ ಮಾಡಿರ್ತಾರೆ. ಈಗ 31 ಮಾರ್ಚ್ ಬಂತು. 31 ಮಾರ್ಚ್ನ ತನಕ ಅವರು ಏನು ಅಪ್ಲಿಕೇಶನ್ ಮನಿ ರಿಸೀವ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶೇರ್ಸನ್ನು ಅಲಾಟ್ಮೆಂಟ್ ಮಾಡಲಿಲ್ಲ. ಸ್ಟಿಲ್ ಅಲಾಟ್ಮೆಂಟ್ ಪೆಂಡಿಂಗಲ್ಲಿದೆ. ಬಟ್ ಈಗ ಆಲ್ರೆಡಿ ಇವರು ಹಣ ರಿಸೀವ್ ಮಾಡಿ ಆಗಿದೆ. ಸೊ ಅದು ಹಣ ಕಂಪನಿಗೆ ಸಂಬಂಧಪಟ್ಟದ್ದಲ್ಲ, ಬೇರೆಯವರಿಂದ ಬಂದಿರುವಂಥ ಹಣ. ಡೆಫಿನೆಟ್ಲಿ ಅದು ಬೇರೆಯವರಿಂದ ಬಂದಿರುವಂಥ ಹಣ ಕಂಪನಿಯ ಲಯಬಿಲಿಟಿ ಸೈಡಲ್ಲಿ, ಬ್ಯಾಲೆನ್ಸ್ ಶೀಟ್ನ ಲಯಬಿಲಿಟಿ ಸೈಡಲ್ಲಿ ಬರಲೇಬೇಕು. ಸೊ ಹಾಗಾದರೆ ಲಯಬಿಲಿಟಿಯಲ್ಲಿ ಏನಂತ ಡಿಸ್ಕ್ಲೋಸ್ ಮಾಡಬೇಕು? ಕ್ಯಾಪಿಟಲ್ ಅಂತೇಳಿ ಡಿಸ್ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಇನ್ನೂ ಸಹ ಶೇರ್ಸ್ ಅಲಾಟ್ಮೆಂಟ್ ಆಗಲಿಲ್ಲ. ಅದಕ್ಕೋಸ್ಕರ ಒಂದು ಸಪ್ರೇಟ್ ಹೆಡ್ಡನ್ನೇ ಕೊಟ್ಟಿದ್ದಾರೆ. ಅದೇನಂತ ಹೇಳಿದರೆ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಪೆಂಡಿಂಗ್ ಅಲಾಟ್ಮೆಂಟ್ ಅಂತ. ಸೊ ಅಂಥದ್ದೇನಾದರೂ ಸಂದರ್ಭ ಬಂದರೆ, ಅಂಥದ್ದೇನಾದರೂ ಅಮೌಂಟ್ ಬ್ಯಾಲೆನ್ಸ್ ಇದ್ದರೆ, ಸೊ ದ್ಯಾಟ್ ಬ್ಯಾಲೆನ್ಸ್ ವಿಲ್ ಬಿ ಟ್ರೀಟೆಡ್ ಆ್ಯಂಡ್ ಶೋನ್ ಅಂಡರ್ ದಿ ಹೆಡ್ ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್ ಅಂತ. ಸೊ ಮೂರನೇ ಹೆಡ್ ಬಂದುಬಿಟ್ಟು ನಾನ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ ಲಯಬಿಲಿಟಿ, ಎಸ್, ಏನಾದರೂ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಇದ್ದರೆ, ಈಗ ಬ್ಯಾಂಕಿಂದ ಲೋನ್ ತಗೊಂಡಿದ್ದೀರಿ, ಆ ಲೋನ್ ಇದ್ದು ಟರ್ಮ್ ಲಾಂಗರ್ ಡ್ಯೂರೇಷನ್ ಇದೆ, 3 ವರ್ಷ ಇದೆ, 5 ವರ್ಷ ಇದೆ, 10 ವರ್ಷ ಇದೆ. ಡಿಬೆಂಚರ್ಸನ್ನು ಇಶ್ಯೂ ಮಾಡಿದ್ದೀರಿ, ಸೊ ರಿಡಮ್ಷನ್ ಮಾಡುವಂಥದ್ದು ಒಂದು ಲಾಂಗರ್ ಡ್ಯೂರೇಷನಲ್ಲಿ. ಲಾಂಗ್ ಟರ್ಮ್ ಡೆಪಾಸಿಟ್ಸ್ ತಗೊಂಡಿದ್ದೀರಿ. ಸೊ ಏನೇ ಒಂದು ಲಾಂಗ್ ಟರ್ಮ್ ಲಯಬಿಲಿಟೀಸ್ ಬಂದರೂ ಸೊ ಅದನ್ನು ನಾವು ಡಿಸ್ಕ್ಲೋಸ್ ಮಾಡುವಂಥದ್ದು ನಾನ್ ಕರೆಂಟ್ ಲಯಬಿಲಿಟಿ ಆ ಹೆಡ್ಡಿನ ಅಂಡರಲ್ಲಿ. ಅದೇ ರೀತಿ 4ನೇ ಹೆಡ್ ಬಂದುಬಿಟ್ಟು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸಲ್ಲಿ ಕರೆಂಟ್ ಲಯಬಿಲಿಟಿ. ಈ ಶಾರ್ಟ್ ಲಯಬಿಲಿಟೀಸ್ ಇದೆ ಅಲ್ವಾ, ಶಾರ್ಟ್ ಟರ್ಮ್ ಲಯಬಿಲಿಟೀಸ್, ಈ ಕ್ರೆಡಿಟರ್ಸ್ ಇರ್ಬೋದು, ಅಂದರೆ ಟ್ರೇಡ್ ಪೇಯಬಲ್ಸ್ ಅಂತೇಳಿ ನಾವು ಕರಿತೇವೆ, ಮತ್ತು ಬಿಲ್ಸ್ ಪೇಯಬಲ್, ಶಾರ್ಟ್ ಟರ್ಮ್ ಲೋನ್ಸ್ ಇರ್ಬೋದು, ಪ್ರೊವಿಷನ್ಸ್ ಇರ್ಬೋದು. ಸೊ ಇದೆಲ್ಲ ಬರುವಂಥದ್ದು 4ನೇ ಹೆಡ್ ಕರೆಂಟ್ ಲಯಬಿಲಿಟಿಯಲ್ಲಿ. ಸೊ ಇದು ಈಕ್ವಿಟಿ ಮತ್ತು ಲಯಬಿಲಿಟೀಸ್, ಅಂದರೆ ಈ ಲಯಬಿಲಿಟಿ ಸೈಡ್ ಕಂಪನಿಯ ಬ್ಯಾಲೆನ್ಸ್ ಶೀಟಲ್ಲಿ ಬರುವಂತಹ 4 ಹೆಡ್. ಅದೇ ನೀವು ಅಸೆಟ್ ಸೈಡ್ಗೆ ಬಂದರೆ, ಅಸೆಟ್ ಸೈಡ್ಗೆ ಬಂದರೆ 2 ಹೆಡ್ ಇರುವಂಥದ್ದು. ಯಾವುದಂತ ಹೇಳಿದರೆ, ಒಂದು ನಾನ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ ಅಂದರೆ ಈ ಫಿಕ್ಸ್ಡ್ ಅಸೆಟ್ಸ್, ಪ್ರಾಪರ್ಟಿ ಪ್ಲ್ಯಾಂಟ್ ಎಕ್ವಿಪ್ಮೆಂಟ್ ಅಂತ ಹೇಳಿ ಕರಿತೇವೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಆ ಅಸೆಟ್ ಲಾಂಗ್ ಟರ್ಮ್ ಹೋಲ್ಡ್ ಮಾಡುವಂಥ ಅಸೆಟ್ಸ್ ಕಂಪನಿ. ಸೊ ಅಂಥ ಅಸೆಟ್ಸ್ ಎಲ್ಲ ನಾವು ನಾನ್ ಕರೆಂಟ್ ಅಸೆಟ್ಸ್ ಅಂಥೇಳಿ ಏನು ಹೆಡ್ ಉಂಟು ಅಲ್ಲಿ ಡಿಸ್ಕ್ಲೋಸ್ ಮಾಡಬೇಕು. ಸೊ 2ನೇ ಹೆಡ್ ಬಂದುಬಿಟ್ಟು ಕರೆಂಟ್ ಅಸೆಟ್ಸ್. ಸೊ ಈ ಕರೆಂಟ್ ಅಸೆಟ್ಸಲ್ಲಿ ಈ ಶಾರ್ಟ್ ಟರ್ಮಲ್ಲಿ ರಿಯಲೈಸ್ ಆಗುವಂಥ ಅಸೆಟ್ಸ್ ಯಾವುದಂತ ಹೇಳಿದರೆ ಡೆಟ್ಟರ್ಸ್ ಇರ್ಬೋದು, ಇನ್ವೆಂಟರೀಸ್ ಇರ್ಬೋದು, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಇರ್ಬೋದು, ಶಾರ್ಟ್ ಟರ್ಮ್ ಅಡ್ವಾನ್ಸಸ್ ಇರ್ಬೋದು. ಸೊ ಅಂಥ ಐಟಮ್ಸ್ ಬರುವಂಥದ್ದು ಕರೆಂಟ್ ಅಸೆಟ್ಸಲ್ಲಿ. ಸೊ ಇದು ನಮ್ಮ ಕಂಪನೀಸ್ ಆ್ಯಕ್ಟಿನ ಪ್ರಕಾರ ಸೊ ಹೇಗೆ ನಿಮ್ಮ ಐಟಮ್ಸ್ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟಲ್ಲಿ ಬರಬೇಕು ಅಂಥೇಳಿ ನಮ್ಮ ಶೆಡ್ಯೂಲ್ 3ಯಲ್ಲಿ ಪಾರ್ಟ್ 1ನಲ್ಲಿ ಏನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಸೊ ಅದರ ಮೇಜರ್ ಹೆಡ್ಸ್. ಸೊ ಈ ಮೇಜರ್ ಹೆಡ್ಸಿನ ಅಂಡರಲ್ಲಿ ನೀವು ಪ್ರತಿಯೊಂದು ಐಟಮ್ಸನ್ನು ಡಿಸ್ಕ್ಲೋಸ್ ಮಾಡ್ತಾ ಬರಬೇಕಾಗ್ತದೆ. ಸೊ ಹಾಗಾದರೆ ಈ ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟನ್ನು ಎಲ್ಲ ಕಂಪನಿಯವರು ಫಾಲೋ ಮಾಡಬೇಕಾ ಅಂಥೇಳಿ ಒಂದು ಪ್ರಶ್ನೆ ಬರ್ತದೆ. ಸೊ ಆ್ಯಕ್ಚುಲಿ ಕೆಲವೊಂದು ಕಂಪನೀಸ್ ಇರ್ತದೆ, ಆ ಕಂಪನೀಸ್ಗೆ ಸೊ ಕೆಲವೊಂದು ಬೇರೆ ಕಾನೂನು ಅಪ್ಲೈ ಆಗ್ತದೆ. ಸೊ ಆ ಕಾನೂನಿನ ಪ್ರಕಾರ ಅವರು ಹೇಳಿರ್ತಾರೆ, ಸೊ ಇಂಥ ಒಂದು ವ್ಯವಹಾರ ಮಾಡಿರುವಂಥ ಕಂಪನಿ ಸೊ ನಮ್ಮ ಆ್ಯಕ್ಟಲ್ಲಿ ಏನು ಹೇಳಿದೆ ಅದೇ ಫಾರ್ಮ್ಯಾಟನ್ನು ಫಾಲೋ ಮಾಡಬೇಕಂತ. ಈಗ ಉದಾಹರಣೆಗೆ ಬ್ಯಾಂಕಿಂಗ್ ಬಿಸ್ನೆಸ್ ಮಾಡುವಂಥ ಕಂಪನಿ. ಸೊ ಬ್ಯಾಂಕಿಂಗ್ ಬಿಸ್ನೆಸ್ ಮಾಡುವಂಥ ಕಂಪನಿ ಈ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಏನುಂಟು ಅದರ ಪ್ರಕಾರ ಏನು ಬ್ಯಾಲೆನ್ಸ್ ಶೀಟ್ನ ಫಾರ್ಮ್ಯಾಟ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಸೊ ಆ ಒಂದು ಫಾರ್ಮ್ಯಾಟನ್ನು ಫಾಲೋ ಮಾಡಬೇಕಾಗ್ತದೆ. ಸೊ ಹಾಗಾದರೆ ಈಗ ಬ್ಯಾಂಕಿಂಗ್ ಕಂಪನಿಯವರು ಈ ಫಾರ್ಮ್ಯಾಟಲ್ಲಿ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾ ಅಂತ ಪ್ರಶ್ನೆ ಬರ್ತದೆ. ಅಗತ್ಯ ಇಲ್ಲ. ಸೊ ಬ್ಯಾಂಕಿಂಗ್ ಕಂಪನಿಯವರು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ನ ಪ್ರಕಾರ ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು. ಇನ್ಶೂರೆನ್ಸ್ ವ್ಯವಹಾರ ಮಾಡುವಂಥ ಕಂಪನಿ ಇನ್ಶೂರೆನ್ಸ್ ಆ್ಯಕ್ಟಲ್ಲಿ ಏನು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ, ಸೊ ಅದರ ಪ್ರಕಾರ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಅಂದರೆ ಯಾವುದಾದ್ರೂ ಕಂಪನಿಗೆ ಒಂದು ಸ್ಪೆಷಲ್ ಲಾ ಅಪ್ಲೈ ಆಗ್ತಾ ಇಲ್ಲ.
ಸ್ಪೆಷಲ್ ಲಾ ಅಪ್ಲೈ ಆದರೆ ಅಲ್ಲೇ ಫಾರ್ಮ್ಯಾಟ್ ಕೊಟ್ಟಿರ್ತಾರೆ, ಆ ಫಾರ್ಮ್ಯಾಟನ್ನು ಫಾಲೋ ಮಾಡಬೇಕು. ಸೊ ಸ್ಪೆಷಲ್ ಲಾ ಅಪ್ಲೈ ಆಗ್ತಾ ಇಲ್ಲ, ಸೊ ಅಂಥ ಸಂದರ್ಭದಲ್ಲಿ ಸೊ ಆ ಕಂಪನಿಯವರು ಈ ಫಾರ್ಮ್ಯಾಟನ್ನು ಫಾಲೋ ಮಾಡಬೇಕಾಗ್ತದೆ. ಫಾರ್ಮ್ಯಾಟ್ ದ್ಯಾಟ್ ಈಸ್ ಪ್ರಿಸ್ಕ್ರೈಬ್ಡ್ ಅಂಡರ್ ದಿ ಕಂಪನೀಸ್ ಆ್ಯಕ್ಟ್ 2013. ಸೊ ಫಾರ್ಮ್ಯಾಟ್ ಇದು ಎಲ್ಲಿ ಬರುವಂಥದ್ದು ಅಂತ ಹೇಳಿದರೆ, ಇದನ್ನು ಮೆನ್ಷನ್ ಮಾಡಿರುವಂಥದ್ದು ಸೆಕ್ಷನ್ 129ಅಲ್ಲಿ. ಈ ಫಾರ್ಮ್ಯಾಟ್ ಬರುವಂಥದ್ದು ಶೆಡ್ಯೂಲ್ 3ಯಲ್ಲಿ. ಸೊ ಶೆಡ್ಯೂಲ್ 3ಯ ಪಾರ್ಟ್ 1ನಲ್ಲಿ ಬರುವಂಥ ಫಾರ್ಮ್ಯಾಟ್. ಸೊ ಇದಿಷ್ಟು ಒಂದು ಬ್ರೀಫ್ ಆಗಿ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗೆ ಇರಬೇಕು ಎನ್ನುವಂಥ ಒಂದು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಸೊ ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಲೈಕ್ ಆಗಿರ್ಬೋದು. ಸೊ ಲೈಕ್ ಆಗಿದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.